ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ಫಿಲಿಪ್ಸ್ ಅವರು ಕಳಿಸಿರುವಂಥ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಏರ್ ಫ್ರೈಯರ್ ನನ್ನ ಮುಂದೆ ಇರುವಂಥದ್ದು. ರೀಸೆಂಟಾಗಿ ಬಂದಿರುವಂಥ ಸ್ಟಡಿಯ ಪ್ರಕಾರ ಫಿಲಿಪ್ಸ್ ಅವರು ನಮ್ಮ ಜಗತ್ತಿನ ನಂಬರ್ 1 ಏರ್ ಫ್ರೈಯರ್ ಬ್ರ್ಯಾಂಡ್ ಆಗಿರುವಂಥದ್ದು. ಈ ಏರ್ ಫ್ರೈಯರ್ ಮುಖಾಂತರ ನಾವು ಕೇಕ್ ಮಾಡ್ಬೋದು, ಫ್ರೈಸ್ ಮಾಡ್ಬೋದು, ಗ್ರಿಲ್ ಚಿಕನ್ ಮಾಡ್ಬೋದು, ಏನೇನೋ ಆಪ್ಷನ್ ಇದೆ ಆಯಿತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಈ ಒಂದು ಏರ್ ಫ್ರೈಯರ್ ಬಾಕ್ಸನ್ನು ಓಪನ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನಿಮ್ಮ ಮುಂದೆ ಕುಕ್ ಮಾಡ್ತೀನಿ, ಏರ್ ಫ್ರೈ ಮಾಡ್ತೀನಿ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಫಿಲಿಪ್ಸ್ ಏರ್ ಫ್ರೈಯರನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡೆಲ್ಲ ಇದ್ರೊಳಗೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಇನ್ನು ಡೈರೆಕ್ಟಾಗಿ ಇದರೊಳಗಡೆ ಏರ್ ಫ್ರೈಯರ್ ಸಿಗ್ತಾ ಇದೆ. ಇದನ್ನು ಆಮೇಲೆ ಓಪನ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಈ ಒಂದು ಏರ್ ಫ್ರೈಯರ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಓಕೆ, ಇದು ನಾವು ಕುಕ್ ಮಾಡುವಂಥ ಜಾಗ. ಇದರೊಳಗಡೆ ಕೇಕು, ಗ್ರಿಲ್ಲು ಏನು ಬೇಕಾದರೂ ಇದರೊಳಗೆ ಇಡ್ಬೋದು. ತುಂಬ ಲೈಟ್ ಇದೆ ಆಯಿತಾ, ಹೆವಿ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಬಿಲ್ಡ್. ಆಬ್ವಿಯಸ್ಲಿ ಫಿಲಿಪ್ಸ್ ಬ್ರ್ಯಾಂಡಿಂಗಿಂದ ಆಗಿರೋ ಕಾರಣ ಬೆಂಕಿ ಬಿಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಅಪ್ಲಿಕೇಶನ್ನ ಕೂಡ ಕೊಟ್ಟಿದ್ದಾರೆ ಫಿಲಿಪ್ಸ್ ಅವ್ರದ್ದು, ನ್ಯೂಟ್ರಿ ಯು ಅಂತ. ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಾವು ಕುಕ್ ಮಾಡ್ಬೋದು. ಕುಕ್ಕಿಂಗ್ ಗೊತ್ತಿಲ್ಲ ಅಂದರೂ ಕೂಡ ರೆಸಿಪೀಸ್ ಎಲ್ಲ ಅದರೊಳಗೆ ಇರುತ್ತೆ. ಅದನ್ನು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಸೊ ರಿವ್ಯೂ ಹೆಂಗೆ ಮಾಡ್ತೀನಿ ಅಂತ ಅಂದರೆ, ನಾನು ಇವತ್ತು ಒಂದು ಕಪ್ ಕೇಕನ್ನು ಕುಕ್ ಮಾಡ್ತೀನಿ ಆಯಿತಾ. ಇದಕ್ಕಿಂತ ಮುಂಚೆ ಯಾವತ್ತೂ ನಾನು ಕಪ್ ಕೇಕನ್ನು ಮಾಡಿಲ್ಲ, ಇದೇ ಮೊದಲನೇ ಸಲ. ಸೊ ಪ್ರಾಕ್ಟಿಕಲ್ಲಾಗಿ ಕುಕ್ ಮಾಡಿ ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸನ್ನು ಮತ್ತು ಇದರ ಕಂಪ್ಲೀಟ್ ಫೀಚರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಯುನೀಕ್ ವಿಡಿಯೋ ಅಂತ ಅನ್ಬೋದು. ಇದಕ್ಕಿಂತ ಮುಂಚೆ ಈ ರೀತಿ ಮಾಡಿರಲಿಲ್ಲ. ಸೊ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಫೈನಲಿ ಪವರ್ ಪ್ಲಗ್ ಮಾಡಿದ್ದೀನಿ. ಡಿಸ್ಪ್ಲೇ ಕೂಡ ಆನ್ ಆಗಿದೆ. ಫಸ್ಟು ನಾನು ಫಿಲಿಪ್ಸ್ ಅವ್ರದ್ದು ನ್ಯೂಟ್ರಿ ಯು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋತೀನಿ. ಈ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಕೂಡ ಅವೈಲಬಲ್ ಇದೆ, ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಕೂಡ ಅವೈಲಬಲ್ ಇದೆ. ಅವರೇ QR ಕೋಡ್ ಕೊಟ್ಟಿದ್ದಾರೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಈ ಅಪ್ಲಿಕೇಶನ್ ಒಳಗಡೆ ನಿಮಗೆ 500ಕ್ಕಿಂತ ಹೆಚ್ಚು ರೆಸಿಪೀಸ್ಗಳು ಸಿಗ್ತಾ ಇದೆ ಆಯಿತಾ. ನಿಮ್ಗೆ ಇಷ್ಟ ಬಂದಂಥ ರೆಸಿಪೀಸ್ಗಳನ್ನ ನೀವು ಸರ್ಚ್ ಮಾಡಿಕೊಂಡು ನೀವು ಕುಕ್ ಮಾಡ್ಬೋದು ಈ ಫ್ರೈಯರ್ ಮುಖಾಂತರ. ಸೊ ನಾನಿವತ್ತು ಕಪ್ ಕೇಕನ್ನು ಸರ್ಚ್ ಮಾಡ್ತೀನಿ. ಫ್ಲಫಿ ವೆನಿಲ್ಲಾ ಮಫಿನ್ಸ್ ಅಂತ. ಸೊ ಇದನ್ನು ಕುಕ್ ಮಾಡೋಣ. ಇದಕ್ಕೆ ಹೋದ್ರಿ ಅಂತ ಅಂದರೆ ಫುಲ್ ಇನ್ಸ್ಟ್ರಕ್ಷನ್ಸು, ಏನೇನು ಬೇಕು, ಎಷ್ಟೊತ್ತು ಕುಕ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಮತ್ತು ಎಷ್ಟು ಕ್ಯಾಲೋರೀಸ್ ಇದೆ ಅದರಲ್ಲಿ, ಡಯಟ್ ಗೇಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ, ತುಂಬ ಕಾನ್ಷಿಯಸ್ ಇದ್ದೀರಾ ಅಂತ ಅಂದರೆ, ಅದರಲ್ಲಿ ಪ್ರೋಟೀನ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಎಲ್ಲದೂ ಕೂಡ ಈ ಒಂದು ಅಪ್ಲಿಕೇಶನಲ್ಲೇ ಗೊತ್ತಾಗುತ್ತೆ. ಮತ್ತು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ನ, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ನ ಇದರೊಳಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಟೆಂಪ್ರೇಚರ್ ಎಷ್ಟು ಸೆಟ್ ಮಾಡಬೇಕು, ಹೆಂಗೆ ಪ್ರತಿಯೊಂದು ಕೂಡ ಇದೆ ಆಯಿತಾ. ಸೊ ಇದನ್ನು ನೋಡಿಕೊಂಡೇ ಕುಕ್ ಮಾಡೋಣ. ಓಕೆ, ರೆಸಿಪಿನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಈ ಏರ್ ಫ್ರೈಯರಿಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ ಆಯಿತಾ. ಫ್ರಂಟಲ್ಲಿ ನಿಮಗೆ ಡಿಸ್ಪ್ಲೇ ಸಿಗ್ತದೆ, ಕಂಪ್ಲೀಟ್ಲಿ ಟಚ್ ಕಂಟ್ರೋಲ್ಡ್ ಆಯಿತಾ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಏನೆಲ್ಲ ಮೋಡ್ಸ್ ಇದೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಪ್ ಕೇಕಿಂದ ಐಕಾನ್ ಕೂಡ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಈ ಬ್ಯಾಸ್ಕೆಟನ್ನು ಓಪನ್ ಮಾಡೋದಕ್ಕೆ ಜಸ್ಟ್ ಇದನ್ನು ಹೊರಗಡೆ ಎಳೆದ್ರೆ ಸಾಕು, ಈ ರೀತಿ ಬಂದ್ಬಿಡುತ್ತೆ. ಈ ಬ್ಯಾಸ್ಕೆಟ್ನ ಕೆಪಾಸಿಟಿ ಬಂದುಬಿಟ್ಟು 4.1 ಲೀಟ್ರು. ಒಂದು ಲೆವೆಲಿಗೆ ದೊಡ್ಡ ಕೆಪಾಸಿಟಿನೇ ಅಂತಲೇ ಅನ್ಬೋದು. ಇದ್ರ ಒಳಗಡೆ ಈ ಸ್ಟಾರ್ ಫಿಶ್ ಡಿಸೈನ್ನ ಮಾಡಲಾಗಿದೆ ಆಯಿತಾ. ಸೊ ಅದೇನಪ್ಪ ಮಾಡುತ್ತೆ ಅಂತ ಅಂದರೆ, ಮೇಲ್ಗಡೆಯಿಂದ ಬಂದಂಥ ಗಾಳಿಯನ್ನು ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ ಆಯಿತಾ. ಜೊತೆಗೆ ಇದರಲ್ಲಿ ರ್ಯಾಪಿಡ್ ಏರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗಿದೆ. ಸೊ ಅದರಿಂದ ನಿಮಗೆಲ್ಲ ಒಂದು ಭಾಗದಲ್ಲೂ ಕೂಡ ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ. ಅಂದರೆ ಕೆಲವೊಂದು ಸಲ ಕೆಳಗಡೆ ಚೆನ್ನಾಗಿ ಕುಕ್ ಆಗಿರುತ್ತೆ, ಮೇಲ್ಗಡೆ ಆಗಿರಲ್ಲ. ಸೊ ಆ ರೀತಿ ಆಗಲ್ಲ, ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಆ ಒಂದು ಬಿಸಿ ಗಾಳಿಯಿಂದ ಫುಲ್ಲು ಕುಕ್ಕಿಂಗ್ ಚೆನ್ನಾಗಾಗುತ್ತೆ ಆಯಿತಾ. ಜೊತೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಒಳಗಡೆ ಇರುವಂಥ ಬ್ಯಾಸ್ಕೆಟನ್ನು ತುಂಬ ಈಸಿಯಾಗಿ ಡಿಟ್ಯಾಚ್ ಕೂಡ ಮಾಡ್ಬೋದು. ನೋಡ್ತಾ ಇದ್ದಾರೆ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಪ್ರೆಸ್ ಮಾಡಿ ಮೇಲಕ್ಕೆ ಎತ್ತಿದ್ರೆ ನೋಡ್ತಾ ಇದ್ದಾರೆ, ಈ ಬ್ಯಾಸ್ಕೆಟ್ ತುಂಬ ಈಸಿಯಾಗಿ ಡಿಟ್ಯಾಚ್ ಆಗುತ್ತೆ. ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಈಸಿ. ಇದನ್ನು ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೋಡ್ತಾ ಇದ್ದೀರಾ, ಇಲ್ಲಿ ಇದ್ರ ಒಳಗಡೆ ಆಗಲೇ ಹೇಳ್ತಾ ಇದ್ದೆ ಸ್ಟಾರ್ ಫಿಶ್ ಡಿಸೈನ್ ಅಂತ. ಸೊ ಇದೇ ಸ್ಟಾರ್ ಫಿಶ್ ಡಿಸೈನ್ ನೋಡಿ, ಗಾಳಿ ಬಂದಿದ್ದು ಪಟ್ ಅಂತ ಹಂಗೆ ಸರ್ಕ್ಯುಲೇಟ್ ಮಾಡೋದು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಓಕೆ, ರೆಸಿಪಿಯನ್ನು ಶುರು ಮಾಡೋಣ. ಸೊ ಈ ಕಪ್ ಕೇಕನ್ನು ಮಾಡೋದಕ್ಕೆ ಬೇಕಾಗುವಂಥ ಕೆಲವೊಂದು ಮಿಕ್ಸನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಆಯಿಲು, ನೀರು ಹಾಕೋಬೇಕು. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫಿಲಿಪ್ಸಿಂದೆ ಬ್ಲೆಂಡ್ ಮಾಡಬೇಕು, ಗಂಟಿಲ್ದಂಗೆ ಮಾಡ್ಕೋಬೇಕು.
ಒಳ್ಳೆ ಸ್ಮೆಲ್ ಬರ್ತಾಯಿದೆ ಮಾತ್ರ. ಈ ಥರ ಎಲ್ಲದಕ್ಕೂ ಸ್ವಲ್ಪ ಬೆಣ್ಣೆ ಬಟರ್ ಮಿಕ್ಸನ್ನು ಒಂದೊಂದು ಚೂರೇ ನನಗೆ ಸ್ವಲ್ಪ ಹಾಕಿದರೆ ಸಾಕು ಅಂತ ಅನ್ಕೋತೀನಿ. ಇದಕ್ಕೇನಂತಾರೆ ಚೆರ್ರಿ ಅಂತಾರೆ ಏನಂತಾರೆ ಗೊತ್ತಿಲ್ಲ ಒಟ್ಟಿಗೆ. ಓಕೆ, ಫೈನಲಿ ಕಪ್ ಕೇಕ್ ಎಲ್ಲ ತಯಾರಿ ಆಗಿದೆ. ಇದರೊಳಗೆ ಇಟ್ಬಿಟ್ಟು ನಾವು ಶುರು ಮಾಡೋದು ಅಷ್ಟೇ. ಅದಕ್ಕಿಂತ ಮುಂಚೆ ಈ ಡಿಸ್ಪ್ಲೇ ಮತ್ತು ಮೋಡ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಟೋಟಲ್ 7 ಮೋಡ್ಗಳು ಇದರೊಳಗಿರುವಂಥದ್ದು ಆಯಿತಾ. ನೋಡ್ತಾ ಇದ್ದರೆ ಕೆಲವೊಂದು ಕಸ್ಟಮ್ ಬಟನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಏರ್ ಫ್ರೈಯರಲ್ಲಿ ನಾವು ಬೇಕ್ ಮಾಡ್ಬೋದು, ಗ್ರಿಲ್ ಮಾಡ್ಬೋದು, ರೋಸ್ಟ್ ಮಾಡ್ಬೋದು, ಟೋಸ್ಟ್ ಮಾಡ್ಬೋದು, ರೀಹೀಟ್ ಮಾಡ್ಬೋದು ಮತ್ತು ಡೀಫ್ರೋಸ್ಟ್ ಕೂಡ ಮಾಡ್ಬೋದು. ಮತ್ತು ಕೆಲವೊಂದು ಪ್ರೀಸೆಟ್ ಆಗಲೇ ಹೇಳ್ತಾ ಇದ್ದೆ. ಇಲ್ಲಿ ಗ್ರಿಲ್ ಮಾಡೋದಕ್ಕೆ ಒಂದು ಪ್ರೀಸೆಟ್ ಮುಂಚೆನೇ ಟೆಂಪ್ರೇಚರ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಮತ್ತು ಇಲ್ಲೊಂದು ಚಿಕನ್ ಸಿಂಬಲ್ ಇದೆ, ಅದಕ್ಕೊಂದು ಟೆಂಪ್ರೇಚರ್ ಇದೆ, ಫಿಶ್ ಇದೆ ಅದಕ್ಕೊಂದು ಟೆಂಪ್ರೇಚರ್, ಕಪ್ ಕೇಕ್ ಇದೆ. ಸೊ ಡಿಫ್ರೆಂಟ್ ಮೋಡ್ಗಳಿಗೆ ಅದೇ ಆಟೋಮೆಟಿಕ್ಕಾಗಿ ಈ ಟೆಂಪ್ರೇಚರ್ನ ಸೆಟ್ ಮಾಡ್ಕೊಂಡಿರುತ್ತೆ. ನೀವು ಬೇಕು ಅನ್ನೋದನ್ನು ಕಸ್ಟಮ್ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಟೆಂಪ್ರೇಚರ್ನ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಬೋದು, ಜಾಸ್ತಿ ಕೂಡ ಮಾಡ್ಬೋದು. ಸೊ ಅಪ್ ಟು 200 ಡಿಗ್ರಿ ಸೆಲ್ಸಿಯಸ್ ತನಕ ನೀವು ಈ ಒಂದು ಏರ್ ಫ್ರೈಯರ್ನಲ್ಲಿ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಾ. ಸೊ ಯೂಸರ್ ಫ್ರೆಂಡ್ಲಿ ಇದೆ, ತುಂಬ ಸಿಂಪಲ್ ಆಗಿದೆ, ಏನು ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಮೋಡ್ಗಳನ್ನ ಈ ಒಂದು ಟಚ್ ಸೆನ್ಸಿಟಿವ್ ಬಟನ್ನ ಮುಖಾಂತರ ನಾವು ಸ್ವಿಚ್ ಮಾಡ್ಬೋದು. ಟೆಂಪ್ರೇಚರನ್ನು ವೀಲ್ ಸೆಟ್ ಮಾಡ್ಬೋದು ಮತ್ತು ಟೈಮನ್ನು ಎಷ್ಟು ಟೈಮ್ ಕುಕ್ ಆಗಬೇಕು ಅಂತ ಈ ಕಡೆ ಇದು ಮಾಡ್ಬೋದು. ಮತ್ತು ಇಲ್ಲಿ ಪವರ್ ಬಟನ್ ಕೂಡ ಇದೆ. ಇದನ್ನು ಪ್ರೆಸ್ ಮಾಡಿದ್ರೆ ಪಾಸು ಪ್ಲೇ ಆಗುತ್ತೆ, ಅಂದರೆ ಕುಕ್ಕಿಂಗ್ ಸ್ಟಾಪ್ ಆಗುತ್ತೆ. ಮತ್ತು ಅದನ್ನೇ ಪ್ರೆಸ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಕರೆಕ್ಟಾಗಿ ನಾನು ಎಷ್ಟು ಕಪ್ ಕೇಕ್ ಮಾಡಿದ್ದೆ ಅಷ್ಟು ಕಂಪ್ಲೀಟ್ ಜಾಗ ಇದೆ, ನೋಡ್ತಾ ಇದ್ದೀರಾ. ಓಕೆ, ನಾನೀಗ ಇಲ್ಲಿ ಕಪ್ ಕೇಕ್ ಸಿಂಬಲ್ ಇದೆ ಅದಕ್ಕೆ ತೊಗೊಂಡೋಗ್ತೀನಿ. ಸೊ ಟೈಮಿಂಗು 13 ನಿಮಿಷ ಅಂತ ತೋರಿಸ್ತಾ ಇದೆ. ಟೆಂಪ್ರೇಚರ್ 180 ಇದೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಒಂದು 18 ನಿಮಿಷ ಇಡ್ತೀನಿ. ಸೊ ಇದನ್ನು ಸೆಟ್ ಮಾಡಿ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಶುರುವಾಯಿತು ಬೇಕಿಂಗು. ಸೊ ಇನ್ನು 18 ನಿಮಿಷದಲ್ಲಿ ಮೋಸ್ಟ್ಲಿ ಕೇಕ್ ರೆಡಿ ಆಗಬಹುದು. ಓಕೆ, ಕಪ್ ಕೇಕ್ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಈ ಏರ್ ಫ್ರೈಯರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಈ ಏರ್ ಫ್ರೈಯರ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಕಡಿಮೆ ಆಯಿಲ್ನಲ್ಲಿ ನಾವು ಕುಕ್ ಮಾಡ್ಬೋದಾಯ್ತಾ. ಲಿಟ್ರಲಿ 90% ಲೆಸ್ ಆಯಿಲು, 90% ಕಡಿಮೆ ಆಯಿಲು ಆಯಿತಾ. ನಾವು ಡೀಪ್ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಆಯಿತಾ. ಎಷ್ಟೋ ಒಂದು ತಿಂಡಿಗಳನ್ನು ಈ ಒಂದು ಏರ್ ಫ್ರೈಯರ್ ಮುಖಾಂತರ ಕೆಲವೇ ಜಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು ಆಯಿಲ್ನ ಆಯಿತಾ. ಗ್ರಿಲ್ ಚಿಕನ್ನು ಎಲ್ಲದನ್ನು ನೀವು ಡೀಪ್ ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ. ಫುಲ್ಲು ಜಸ್ಟ್ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ರೆ ಬಟನ್ ಆಗೋಗ್ಬಿಡುತ್ತೆ. ಸೊ ಹೆಲ್ತಿಯಾಗಿ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಇದು 2 ಲೇಯರ್ ಬ್ಯಾಸ್ಕೆಟ್ ಆಯಿತಾ, ತೋರಿಸ್ತಾ ಇದ್ದೆ ನಿಮ್ಗೆ ಆಗ್ಲೇ. ಅದರಿಂದ ಏನಾಗುತ್ತೆ 360 ಕಂಪ್ಲೀಟ್ ಎಲ್ಲ ಕಡೆಗೂ ಕೂಡ ಆ ಒಂದು ಬಿಸಿ ಗಾಳಿ ತಲುಪುತ್ತೆ. ಮತ್ತು ಆ ಸ್ಟಾರ್ ಫಿಶ್ ಡಿಸೈನಿಂದ ಅದು ಎಲ್ಪ್ ಆಗುತ್ತೆ ಸ್ವಲ್ಪ ಆಯಿತು ಎಲ್ಲ ಕಡೆಗೂ. ಇಂಟರ್ನಲ್ಲಿ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ, ಮೇಲೆ ಕೆಳಗೆ 360 ಡಿಗ್ರಿ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು ಆಯಿತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈಗ ಜಸ್ಟ್ ಸ್ಟಾರ್ಟಿಂಗ್ ಕಪ್ ಕೇಕು. ನೆಕ್ಸ್ಟು ನಾವು ರೆಸಿಪಿಗಳು ಲಿಟ್ರ್ ಹೇಳಿದ್ನಲ್ಲ, ಬೇಕಾದಷ್ಟು ರೆಸಿಪಿ ಮಾಡ್ಬೋದು, ತುಂಬ ಈಸಿ ಕೂಡ ಆಯಿತಾ. ಮತ್ತು ನ್ಯೂಟ್ರಿಯೋ ಅಪ್ಲಿಕೇಶನಲ್ಲಿ 500ಕ್ಕಿಂತ ಹೆಚ್ಚು ರೆಸಿಪಿ ಇದೆ, ಎಲ್ಲದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಪನ್ನೀರ್ ಗ್ರಿಲ್ ಅಂತೆ ಎಂತ ಏನು ಬೇಕಾದ್ರೂ ಮಾಡ್ಬೋದು ಆಯಿತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಜೊತೆಗೆ ಈ ಏರ್ ಫ್ರೈಯರ್ ಏನಿದೆ ಯಾವುದೇ ಹಾರ್ಮ್ಫುಲ್ ಮೈಕ್ರೋವೇವನ್ನು ಪ್ರೊಡ್ಯೂಸ್ ಮಾಡಲ್ಲ ಆಯಿತಾ. ಬಿಸಿ ಗಾಳಿಯಿಂದ ಬೇಯಿಸೋದಾಯ್ತಾ. ಸೊ ಯಾವುದೇ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಂಬಿಡಿ. ಕೇಳಿಸ್ಕೊತಾ ಇದ್ದೀರಾ, ಕಪ್ ಕೇಕು ಬೇಕಾಗ್ತಾ ಇದೆ, ಸೌಂಡ್ ಬರ್ತಾ ಇದೆ, ಬಟ್ ಅಷ್ಟೊಂದು ಕೇಳ್ತಾ ಇಲ್ಲ. ಒಂದು ಲೆವೆಲ್ಲಿಗೆ ಸೈಲೆಂಟಾಗಿ ಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ನೀವು ಇದನ್ನು ಆನ್ ಮಾಡಿ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಆಫ್ ಮಾಡೋದು ಮರ್ತುಬಿಟ್ಟೆ ಅನ್ನೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಟೈಮ್ ಸೆಟ್ ಆಗಿರುತ್ತಲ್ವ, ಸೊ ಅದೇ ಆಟೋಮೆಟಿಕ್ಕಾಗಿ ಆಫ್ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಾ ಟೈಮಿಂಗ್ ಕೌಂಟ್ ಡೌನ್ ಶುರುವಾಗಿದೆ. ಸೊ ಇನ್ನೊಂದು 10 ಸೆಕೆಂಡಲ್ಲಿ ಮುಗಿಯುತ್ತೆ. ಸೊ ಕುಕ್ ಆಗಿದೆಯೋ ಇಲ್ವೋ ಚೆಕ್ ಮಾಡಿ, ಆಗಿದ್ದರೆ ತಿನ್ನೋದೆ, ಇಲ್ಲ ಅಂದರೆ ಇನ್ನೊಂದು ಸಲ ಇಟ್ಬೋದು ಬೇಕಾದರೆ ಇನ್ನೊಂದು ಸ್ವಲ್ಪ ಕುಕ್ ಆಗೋದಕ್ಕೆ. ಸೊ ನೋಡ್ತಾ ಇದ್ರೆ ಅದೇ ಆಟೋಮೆಟಿಕ್ಕು ಆಫ್ ಆಗುತ್ತೆ. ಸೊ ಈ ರೀತಿ ಸೊ ನೋಡಿ ಬೀಪ್ನ ಕೂಡ ಕೊಡುತ್ತೆ, ಆಯಿತು ಬನ್ನಿ ತಿನ್ಬನ್ನಿ ಅಂತ. ಸೊ ಓಪನ್ ಮಾಡೋಣ ನೋಡಿ ಹೆಂಗಿರುತ್ತೆ ಅಂತ. ಓ ಮೈ ಗಾಡ್, ಹಾನೆಸ್ಟ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ರೇಜಿ ಗುರು, ಯಪ್ಪ ಬೆಂಕಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ನಾನು, ಬಟ್ ಸ್ಟಿಲ್ ಸಕ್ಕಲ ಕುಕ್ ಆಗಿರೋ ಥರ ಇದೆ. ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಐ ಹೋಪ್ ಒಳಗಡೆ ಬೆಂದಿರುತ್ತೆ ಅಂತ ನಾನು ಟ್ರೈ ಕೂಡ ಮಾಡ್ತಿಲ್ಲ. ಆ್ಯಕ್ಚುಲಿ ಒಂದು ಟೂತ್ ಪಿಕ್ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ ಬೆಂದಿದೆಯೋ ಇಲ್ವೋ ಹೇಗೆ ಅಂತ. ನಿಮಗೆ ಬೇಕ್ರಿಯಲ್ಲಿ ಕಪ್ ಕೇಕ್ ಸಿಗುತ್ತೆ ಗೊತ್ತಾ, ಸೊ ಅದೇ ರೀತಿ ಕಪ್ ಕೇಕು ನೋಡ್ತಾ ಇದ್ದೀರಾ. ಹೆವಿ ಬಿಸಿ ಇದೆ, ಪರ್ಫೆಕ್ಟಾಗಿ ಬಂದಿದೆ ಒಳಗಡೆ ಎಲ್ಲ. ಕ್ರೇಜಿ ಗುರು. ಟೇಸ್ಟ್ ಮಾಡ್ಬೋಣ ಈಗ. ಸೊ
ಬಿಸಿ ಇಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಅದಕ್ಕೆ ಚೆನ್ನಾಗಿ ಬೇಕಾಗ ನೆಕ್ಸ್ಟು ಕ್ಲೀನ್ ಮಾಡುವ ಸಮಯ ಆಯಿತಾ. ಮಾಡಿದ್ಮೇಲೆ ಕ್ಲೀನ್ ಮಾಡಬೇಕಲ್ವಾ. ಸೊ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗಲೀಜಾಗಿಲ್ಲ, ನೋಡ್ತಾ ಇದ್ದೀರಾ, ಏನು ಗಲೀಜಾಗಿಲ್ಲ, ಬಿಸಿ ಇದೆ ಸ್ವಲ್ಪ. ಸೊ ಕ್ಲೀನ್ ಮಾಡೋದು ತುಂಬ ಸಿಂಪಲ್ಲು. ಹಾಗೆ ಹೇಳಿದ್ನಲ್ಲ, ಇದನ್ನು ಪ್ರೆಸ್ ಮಾಡಿ ಮೇಲೆ ಕೆತ್ತಿದ್ರೆ ಇದ್ರ ಒಳಗಡೆ ಕ್ಲೀನ್ ಮಾಡ್ಕೊಬೋದು, ಇದನ್ನು ಕೂಡ ಕ್ಲೀನ್ ಮಾಡ್ಕೊಬೋದು. ಸಿಂಪಲ್ಲು, ಈಸಿಯಾಗಿ ಆಗೋಗುತ್ತೆ ನೋಡಿ. ಇದು ಕೂಡ ಏನು ಅಂಥ ಗಲೀಜೇನೂ ಆಗಿಲ್ಲ. ಸೊ ಇದನ್ನು ತಕ್ಕೊಂಬಿಟ್ಟು ಏನಾದ್ರು ಗಲೀಜಿದೆ ಅಂತ ಅಂದರೆ ಬಟ್ಟೆಲಿ ಈ ರೀತಿ ಒರೆಸ್ಕೊಂಡ್ರೆ ಅಥವಾ ವಾಶ್ ಮಾಡಿಕೊಂಡ್ರೆ ಆಗೋಯ್ತು. ಈಸಿಯಾಗಿ ಕ್ಲೀನಾಗಿ ಕೂಡ ಮಾಡ್ಬೋದು. ಇದು ಡಿಟ್ಯಾಚಬಲ್ ಅಲ್ವಾ, ಸೊ ಅದರಿಂದ ಸ್ವಲ್ಪ ಈಸಿ ಅಟ್ಯಾಚ್ ಆಗುತ್ತೆ. ಮತ್ತು ನಂತರ ಇದ್ರೊಳಗಡೆ ಮುಗೀತು. ಆಫ್ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ಸು, ಆಫ್ ಆಯಿತು. ಸೊ ಇಷ್ಟು ಸಿಂಪಲ್ಲಾಗಿ ಕೆಲಸ ಮುಗಿಯುತ್ತೆ. ಸೊ ಇನ್ ಕೇಸ್ ನಿಮಗೆ ಇದು ಇಷ್ಟ ಆಗಿದ್ದರೆ ಈ ಒಂದು ಏರ್ ಫ್ರೈ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂದರೆ ಹೇಳಿದ್ನಲ್ಲಾಗಲೇ 9,300 9,000 ರೇಂಜಲ್ಲಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡಿ. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಕಾಂಪ್ಯಾಕ್ಟ್ ಆಗಿದೆ, ನಿಮ್ಮ ಅಡುಗೆ ಮೇಲೆ ತುಂಬ ಜಾಸ್ತಿ ಜಾಗನೂ ಕೂಡ ತೊಗೊಳಲ್ಲ, ಮತ್ತು ಕೆಪಾಸಿಟಿ ಕೂಡ ಚೆನ್ನಾಗಿದೆ. ಹಾಗೆ ಹೇಳ್ತಿದ್ದೆ 4.1 ಲೀಟ್ರು. ಇಂಪ್ರೆಸಿವ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವ್ರದ್ದು ನ್ಯೂಟ್ರಿಯು ಅಪ್ಲಿಕೇಶನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕಂಪ್ಲೀಟ್ ರೆಸಿಪೀಸ್ ನಿಮ್ಗೆ ಅಲ್ಲೇ ಸಿಗ್ಬಿಡುತ್ತೆ. ಈಸಿಯಾಗಿ ನಿಮ್ಗೆ ಇಷ್ಟ ಬಂದಂಥ ರೆಸಿಪಿನ ಕುಕ್ ಮಾಡ್ಕೊಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.